ತುಂಬಾ ಥ್ಯಾಂಕ್ಸ್ ಏನು ಮಾತಾಡ್ತಿ ಕೊಟ್ಬಾರೆ ಅವರು ಮನುಷ್ಯರೇ ಅಂತ ಹಂಗೆಲ್ಲ ಮಾತಾಡಬಾರ್ದು. ಮನುಷ್ಯ ಕೊಟ್ವಾ ಏನು ಮಾತಾಡ್ತಿ ಟೈಮ್ ಆಯ್ತು, ಇನ್ನು ಮಗಳು ಬೇರೆ ಬಂದಿಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಆಯ್ತು, ಏನ್ ಮಾಡೋದು ಏನೋ ಒಂದು. ಗಾಡಿ ಬೇರೆ ಕೆಟ್ಟೋಗಿದೆ, ಒಂದು ಬಸ್ ಬರ್ತಾ ಇಲ್ಲ, ಒಂದು ಆಟೋನು ಬರ್ತಾ ಇಲ್ಲ, ಫೋನ್ ಬೇರೆ ಸ್ವಿಚ್ ಆಫ್, ಏನ್ ಮಾಡೋದು? ಮೇಡಮ್ ಆಟೋ ಬೇಕಿತ್ತಾ? ಸರ್ ಬೇಕಾಗಿತ್ತು ಸರ್, ಬೈಕ್ ಬೇರೆ ತೊಂದರೆ ಕೊಡ್ತಾ ಇದೆ, ಅವಾಗಿಂದ ಯಾವ್ದು ಬರ್ತಾ ಇಲ್ಲ ಅಂತ ನೋಡ್ತಾ ಇದ್ದೆ, ದೇವ್ರು ಬಂದಂಗೆ ಬಂದ್ರಿ ಸರ್. ಬರೀ ಮಾಡಿ ಕೊಟ್ಟು. ಯಾಕೆ ಲೇಟ್ ಆಯ್ತು ಮಗಳೇ? ಬೇಗ ಬರ್ಬೇಕಲ್ಲಮ್ಮ. ಇಲ್ಲಮ್ಮ ಬರ್ತಾ ಇದ್ದೀನಿ, ರೋಡಲ್ಲಿ ಬೈಕ್ ಕೈ ಕೊಟ್ಬಿಡ್ತಾ. ಥ್ಯಾಂಕ್ಸ್ ಅಪ್ಪ ಡ್ರಾಪ್ ಮಾಡಿದ್ದಕ್ಕೆ. ಇಲ್ಲಿ ಪರವಾಗಿಲ್ಲ. ಇರಲಿ ಸಾಕು ತಿಳ್ಕೊಂಡಿದ್ದೆ ನಾನು ಬೆಳಗ್ಗೆ ನಿನ್ನ ತಪ್ಪ ತಿಳ್ಕೊಂಡೆ. ನಮ್ಮಂಥ ಬಡವರಿಗೆ ನೀವು ಕೊಟ್ಟಿರೋ ಟೀ ಏನಿದೆ, ಈ ಕರೆದಿರೋ ಪ್ರೀತಿ ವಿಶ್ವಾಸ ಏನಿದೆ, ಇದು ತುಂಬ ದೊಡ್ಡದು. ನೋಡಿ, ನೀವು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಇವತ್ತು ಆಟೋ ಡ್ರೈವರ್ಗಳನ್ನ, ಬಸ್ ಡ್ರೈವರ್ಗಳನ್ನ, ಮತ್ತು ಏನೋ ಲಾರಿ ಡ್ರೈವರ್ಗಳನ್ನ ತುಂಬ ಕೀಳಾಗಿ ಕಾಣ್ತಾರೆ. ಕೀಳಾಗಿ ಕಾಣ್ತಾರೆ ಅಂತೇಳಿ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ನಮ್ಮ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಉದ್ಯೋಗನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀವು ಯಾವ ರೀತಿ ಒಂದು ನೌಕರಿ ಮಾಡ್ತೀರಿ, ಉದ್ಯೋಗ ಮಾಡ್ತೀರಿ, ಇದು ಕೂಡ ನಮಗೆ ಒಂದು ಉದ್ಯೋಗ ಅಂತ ಭಾವಿಸಿ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಹೊರತಾಗಿ ಸರ್ ಬೇರೆ ಅಲ್ಲ ಸರ್. ನಮ್ಮ ಹೊಟ್ಟೆಪಾಡಿಗೆ ಹಾಗಿಲ್ಲ ಕಣಪ್ಪ, ಚೆನ್ನಾಗಿ ಮಾತಾಡ್ತೀವ. ನೀನು ಏನು ಓದಿದೆಯಪ್ಪ ನೀನು? ಸರ್ ನಾನು KSC ಪ್ರಿಪೇರ್ ಆಗ್ತಾ ಇದ್ದೀನಿ. ಇನ್ನು 3 ತಿಂಗಳಲ್ಲಿ KS ಎಕ್ಸಾಮ್ ಇದೆ. ಅಲ್ಲಿವರೆಗೆ ಖಾಲಿ ಕೂಡೋದು ಏನಂತೇಳಿ ಒಂದು 4 ಅವರ್ ನಾನು ಆಟೋ ಹಾಕ್ತೀನಿ, ಮಿಕ್ಕಿ ಟೈಮಲ್ಲೆಲ್ಲ ಸ್ಟಡಿ ಮಾಡ್ತೀನಿ ಸರ್. ಗುಡ್, ವೆರಿ ಗುಡ್ ಅಪ್ಪ, ನನಗೆ ಭಾಳ ಖುಷಿ ಆಯಿತು. ಆಲ್ ದ ಬೆಸ್ಟ್ ಅಪ್ಪ ನಿಮ್ಗೆ. ಸರ್ ಥ್ಯಾಂಕ್ ಯು ಸರ್, ವೆಲ್ಕಮ್. ತುಂಬ ಥ್ಯಾಂಕ್ ಯು ಸರ್.